ಹಲೋ ಡೈನಾಮಿಕ್ ಟ್ರೇಡರ್ಸ್, ವೆಲ್ಕಮ್ ಬ್ಯಾಕ್. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದಾರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೂ ಹೊಸದಾಗಿ ನಮ್ಮ ಚಾನಲ್ಗೆ ವಿಸಿಟನ್ನು ಮಾಡಿದರೆ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಸೊ ಮೊದಲನೇದಾಗಿ ಇವತ್ತಿನ ಡೇಟ್ ಬಂದು 25/1/2025. ಸೊ ಇವತ್ತು ನಾನು ಈ ಒಂದು ವಿಡಿಯೋನ ಮಾಡ್ತಾ ಇರೋದು. ಸೊ ನಮ್ಮ ಲಾಸ್ಟ್ ವಿಡಿಯೋಗೆ ಯಾರೆಲ್ಲ ಕಮೆಂಟನ್ನು ಮಾಡಿದ್ರು, ಸೊ ಅವರ ಕಮೆಂಟ್ ಆಧಾರದ ಮೇಲೆ ನಾನು ಆ ಸ್ಟಾಕ್ಗಳ ಬಗ್ಗೆ ನಮ್ಮ ಒಂದು ಡೈನಾಮಿಕ್ ಸಿಸ್ಟಮ್ನಲ್ಲಿ ತಿಳಿಸ್ಕೊಡ್ತೀನಿ. ಸೊ ನಿಮಗೂ ಯಾವುದಾದ್ರೂ ಸ್ಟಾಕ್ಗಳ ಬಗ್ಗೆ ತಿಳ್ಕೊಬೇಕು ಅಂತಿದ್ರೆ ಆ ಸ್ಟಾಕನ್ನು ಕಮೆಂಟನ್ನು ಮಾಡಿ, ನಾನು ಆ ಸ್ಟಾಕ್ಗಳ ಬಗ್ಗೆ ನೆಕ್ಸ್ಟ್ ವಿಡಿಯೋನಲ್ಲಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಓಕೆನಾ? ಸೊ ಲಾಸ್ಟ್ ವಿಡಿಯೋನಲ್ಲಿ ನಮಗೆ ರವಿ ಅನ್ನೋರು ಸರ್ವೋಟೆಕ್ ಬಗ್ಗೆ ವಿಡಿಯೋ ಮಾಡಿ ಅಂತೇಳಿ ಒಂದು ಕಮೆಂಟನ್ನು ಮಾಡಿದರು. ಸೊ ಅದರಿಂದ ನಾನು ಇವತ್ತು ಸರ್ವೋಟೆಕ್ ಸ್ಟಾಕ್ ಬಗ್ಗೆ ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ ಈ ಸ್ಟಾಕಲ್ಲಿ ಯಾವುದೇ ಕ್ವಾರ್ಟರ್ಲಿ ಚಾರ್ಟ್ ಆಗಲಿ ಅಥವಾ ಮಂತ್ಲಿ ಚಾರ್ಟ್ ಆಗಲಿ ಇಲ್ಲ. ಅಂದರೆ ಇದು ಅಂಥ ಒಂದು ಮೇಜರ್ ಸ್ಟಾಕ್ ಆಗಿರೋದಿಲ್ಲ. ಆದರೂ ಕೂಡ ನೀವು ಕೇಳಿರೋದ್ರಿಂದ ನಾನು ಜಸ್ಟ್ ಇದರಲ್ಲಿ ವೀಕ್ಲಿ ಚಾರ್ಟ್ ಮತ್ತು ಡೈಲಿ ಚಾರ್ಟ್ ಅನಾಲಿಸಿಸ್ ಮಾತ್ರ ಮಾಡ್ತಾ ಇದ್ದೀನಿ. ಸೊ ವೀಕ್ಲಿಯಲ್ಲಿ ಏನಾಗಿದೆ ಅಂತ ನಾವು ನೋಡೋದಾದರೆ, ನೋಡಿ ವೀಕ್ಲಿಯಲ್ಲಿ ಈ ಒಂದು ಸ್ಟಾಕ್ಸಲ್ಲಿ ಎಲ್ಲ ಟ್ರೆಂಡ್ಗಳು ಕೂಡ ನಮಗೆ ಸೆಲ್ ಕೊಟ್ಟಿದೆ. ನೋಡಿ ಸ್ಪೀಡ್ ಟ್ರೆಂಡ್, ಮಿಡ್ ಟ್ರೆಂಡ್, ಲಾಂಗ್ ಟ್ರೆಂಡ್ ಮೂರೂ ಕೂಡ ನಮಗೆ ಸೆಲ್ ಕೊಟ್ಟಿದೆ. ಬಟ್ ಸೆಲ್ ಜೊತೆಗೆ ಬಾಟಮಲ್ಲಿ ಒಂದು DMBOTS ಕೂಡ ಬಂದಿತ್ತು. ಅಂದರೆ ಯಾರೆಲ್ಲ ಇಲ್ಲಿ ಪುಟ್ ಸೈಡ್ ಟ್ರೇಡನ್ನು ತಗೊಂಡಿದ್ರು ಅಥವಾ ಸ್ಟಾಕಲ್ಲಿ ಸೆಲ್ ಮಾಡಿದ್ರು ಈ ಸ್ಟಾಕನ್ನು, ಸೊ ಅವರು ಪ್ರಾಫಿಟನ್ನು ಸೆಕ್ಯೂರ್ ಮಾಡ್ಕೊಳ್ಳಿ ಅಂತೇಳಿ ಒಂದು DMBOTS ಬಂದಿತ್ತು. ಸೊ ಇಲ್ಲಿಂದ ಮತ್ತೆ ನಮಗೆ ಅಪ್ಸೈಡ್ಗೆ ಸ್ವಲ್ಪ ಮಾರ್ಕೆಟು ಮೂವ್ಮೆಂಟ್ ಆಗಿದೆ. ಸೊ ಇವಾಗ ಡೈಲಿ ಚಾರ್ಟಲ್ಲಿ ನಾವು ನೋಡಿದ್ರೆ ಎರಡೂ ಕಾಂಬಿನೇಷನಲ್ಲಿ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ನೋಡಿ ಇದು ಬಂದು ಡೈಲಿ ಚಾರ್ಟ್. ಇದು ನೋಡಿ ಇದು ಡೈಲಿ ಚಾರ್ಟ್. ಡೈಲಿ ಚಾರ್ಟ್ ಇಲ್ಲಿ ನಮಗೆ ನೋಡಿ ಡೈಲಿ ಚಾರ್ಟಲ್ಲಿ ನಮಗೆ ಮಾರ್ಕೆಟ್ ಅಪ್ಸೈಡ್ಗೆ ಹೋಗಿ ಮತ್ತೆ ಡೌನ್ ಬಂದು ಮತ್ತೆ ಅಪ್ಸೈಡ್ ಹೋಗಿ ಎಡ್ಜ್ ಪಾಯಿಂಟ್ ಆಗಿ ಅಲ್ಲಿಂದ ಮತ್ತೆ ರಿವರ್ಸಲ್ ಆಗಿದೆ. ಕರೆಕ್ಟಾ? ಇಲ್ಲಿಂದ ಯಾಕೆ ಮೇಲೋಯ್ತು ನೋಡಿ, ಇಲ್ಲಿ ವೀಕ್ಲಿಯಲ್ಲಿ ನಮಗೆ DMBOTS ಬಂದಿತ್ತು. ಸೊ ಅಲ್ಲಿಂದ ಮತ್ತೆ ಮೇಲೋಗಿ ಮೇಲೂ ಕೂಡ ಒಂದು DMBOTS ಬಂದಿದೆ. ಅಂದರೆ ಇಲ್ಲಿ ಯಾರೆಲ್ಲ ನಾವು ಕಾಲ್ ಆಪ್ಷನ್ನ ತಗೊಂಡಿದ್ರು, ಸೊ ಅವರು ಈ ಟಾಪಲ್ಲಿ ಈ DMBOTS ಬಂದಾಗ ಸೊ ಇಲ್ಲಿ ನೀವು ಪ್ರಾಫಿಟನ್ನು ಸೆಕ್ಯೂರ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಸ್ವಲ್ಪ ಡೌನ್ ಬರೋ ಮೂಮೆಂಟ್ ಇದೆ ಅಂತೇಳಿ ಅದು ನಮಗೆ ಪ್ರೀವಿಯಸ್ ಒಂದು 3 ದಿನ ಮುಂಚೆನೇ ಹೇಳಿತ್ತು. ನೋಡಿ ಇದು ಒಂದು ದಿನಕ್ಕೆ ಒಂದು ಕ್ಯಾಂಡಲ್ ಅಲ್ವಾ. ಸೊ ಇದು ಪ್ರೀವಿಯಸ್ 3 ಡೇಸ್ ಬಿಫೋರೇ ನಮಗೆ ಒಂದು DMBOTS ಬಂದು ಅಲ್ಲಿ ಪ್ರಾಫಿಟನ್ನು ಸೆಕ್ಯೂರ್ ಮಾಡ್ಕೊಳ್ಳೋಕ್ಕೆ ಈ ಸ್ಟಾಕಲ್ಲಿ ಹೇಳಿತ್ತು. ಸೊ ಅದೇ ರೀತಿ ಏನಾಗಿದೆ, ಮತ್ತೆ ಅಲ್ಲಿಂದ ಫರ್ದರ್ ಡೌನ್ ಬಂದಿದೆ. ಸೊ ಇವಾಗ ವೀಕ್ಲಿ ಚಾರ್ಟನ್ನು ನೋಡಿದ್ರಿ, ಡೈಲಿ ಚಾರ್ಟನ್ನು ಕೂಡ ನೋಡಿದ್ರಿ. ಸೊ ಎರಡೂ ಚಾರ್ಟನ್ನು ಕಾಂಬಿನೇಷನ್ ಮಾಡಿ ನಾವು ನೋಡೋಣ. ಸೊ ಇಲ್ಲಿ ನೋಡಿ ವೀಕ್ಲಿಯಲ್ಲಿ ನಮಗೆ ಎಲ್ಲ ಟ್ರೆಂಡ್ಗಳು ಕೂಡ ಸೆಲ್ಲಲ್ಲಿದೆ, ಡೈಲಿಯಲ್ಲೂ ಕೂಡ ಎಲ್ಲ ಟ್ರೆಂಡ್ಗಳು ಕೂಡ ಸೆಲ್ಲಲ್ಲಿದೆ, ಜೊತೆಗೆ ಸ್ಪೀಡ್ ಸಿಗ್ನಲ್ ಕೂಡ ಸೆಲ್ ಕೊಟ್ಟಿದೆ. ಸೊ ಇಲ್ಲಿ ಏನಂದರೆ ಮಾರ್ಕೆಟ್ ಬಂದು ಸ್ವಲ್ಪ ಈ ಸ್ಟಾಕಲ್ಲಿ ನೆಗೆಟಿವ್ ಸೆಂಟಿಮೆಂಟ್ ಕಾಣಿಸ್ತಾ ಇದೆ. ವೀಕ್ಲಿಯಲ್ಲೂ ಕೂಡ ನಮಗೆ ನೆಗೆಟಿವ್ ಇರೋದ್ರಿಂದ, ಡೈಲಿಯಲ್ಲೂ ಕೂಡ ನೆಗೆಟಿವ್ ಇರೋದ್ರಿಂದ ಈ ಸ್ಟಾಕಲ್ಲಿ ನಮಗೆ ಮತ್ತೆ ಇದೇನೋ ಅಪ್ಸೈಡ್ಗೆ ಹೋಗಿ ಯಾವ್ದಾದ್ರು ಸ್ಪೀಡ್ ಸಿಗ್ನಲ್ ಬೈ ಕೊಟ್ಟರೆ ಮಾತ್ರ ಆವಾಗ ನಾವು ಈ ಸ್ಟಾಕನ್ನು ಹೋಲ್ಡ್ ಮಾಡ್ಬೋದು. ನೋಡಿ ಇದು ಯಾವುದೇ ಸ್ಟಾಕ್ ರೆಕಮೆಂಡೇಷನ್ ಆಗಲಿ ಅಥವಾ ಟ್ರೇಡಿಂಗ್ ರೆಕಮೆಂಡೇಷನ್ ಆಗಲಿ ವಿಡಿಯೋ ಅಲ್ಲ. ಜಸ್ಟ್ ನೀವು ಕಮೆಂಟಲ್ಲಿ ಯಾವ ಸ್ಟಾಕನ್ನು ಕೇಳ್ತೀರಾ, ಸೊ ಆ ಸ್ಟಾಕ್ ಬಗ್ಗೆ ನಮ್ಮ ಒಂದು ಡೈನಾಮಿಕ್ ಸಿಸ್ಟಮ್ ಪ್ರಕಾರ ಏನು ಆಗ್ತಾ ಇದೆ ಅಂತೇಳಿ ನಾನು ತಿಳಿಸ್ಕೊಡ್ತೀನಿ ಅಷ್ಟೇ. ಸೊ ರವಿ ಅವರೇ, ನಿಮಗೆ ಈ ಒಂದು ಸ್ಟಾಕ್ ಬಗ್ಗೆ ಇವಾಗ ಒಂದಷ್ಟು ಇನ್ಫಾರ್ಮೇಷನ್ ಗೊತ್ತಾಗಿದೆ ಅಂತ ಅನ್ಕೊತೀನಿ. ಸೊ ಇದೇ ರೀತಿ ನೆಕ್ಸ್ಟ್ ಒಂದು ಕಮೆಂಟ್ ಏನು ಅಂತ ನೋಡೋದಾದರೆ, ಸೊ ನೆಕ್ಸ್ಟ್ ಕಮೆಂಟ್ ಬಂದು ಶ್ವೇತಾ ಆರಾಧ್ಯ ಅನ್ನೋರು ಕಮೆಂಟನ್ನು ಮಾಡಿದ್ದಾರೆ. ಪ್ಲೀಸ್ ಡೂ EMS ಲಿಮಿಟೆಡ್ ಶೇರ್ ಅನಾಲಿಸಿಸ್ ಅಂತೇಳಿ ಒಂದು ಕಮೆಂಟನ್ನು ಮಾಡಿದ್ದಾರೆ. ಸೊ EMS ಲಿಮಿಟೆಡ್ ಸ್ಟಾಕ್ ಬಗ್ಗೆ ಇವಾಗ ನೆಕ್ಸ್ಟ್ ನೋಡೋಣ. ಸೊ ನೋಡಿ EMS ಲಿಮಿಟೆಡ್ ಸ್ಟಾಕ್ ಏನಿದೆ ಇದು ಈ ಒಂದು ಡೈನಾಮಿಕ್ ಸಿಸ್ಟಮಲ್ಲಿ ಇಲ್ಲ. ಓಕೆನಾ? ನೋಡಿ ಕೆಲವೊಂದು ಪಿನ್ನಿ ಸ್ಟಾಕ್ಗಳಾಗಿದ್ದರೆ ಅಥವಾ ತೀರಾ ಸ್ಮಾಲ್ ಕ್ಯಾಪ್ ಕಂಪನಿಗಳಾಗಿದ್ದರೆ ಅಂಥ ಕಂಪನಿಗಳ ಸ್ಟಾಕ್ಗಳಲ್ಲಿ ದಯವಿಟ್ಟು ಟ್ರೇಡ್ ಮಾಡೋದನ್ನು ಅಥವಾ ಬೈ ಮಾಡೋದನ್ನು ಅವಾಯ್ಡ್ ಮಾಡಿ. ಸೊ ಅಂಥ ಸ್ಟಾಕಲ್ಲಿ ಕೆಲವೊಂದು ಸಲ ಏನೋ ಫ್ಲಕ್ಚುಯೇಷನ್ಗಳು ತುಂಬ ಬೇರೆ ರೀತಿ ಆಗ್ತದೆ. ಜೊತೆಗೆ ಅದರಲ್ಲಿ ಎಕ್ಸ್ಪೆಕ್ಟೇಷನ್ಗಳು ನಿಮಗೆ ಎನಿ ಮೂಮೆಂಟ್ ಅದು ಫರ್ದರ್ ಒಂದು 20% 30% ಡೌನ್ ಆಗೋ ಚಾನ್ಸಸ್ ಇರುತ್ತೆ. ಅಥವಾ ಅಪ್ ಆ್ಯಂಡ್ ಡೌನ್ ಮೂಮೆಂಟ್ ತುಂಬ ಫಂಡಮೆಂಟಲ್ ಸ್ಟ್ರಾಂಗ್ ಸರಿ ಇಲ್ಲದೆ ಇರೋದ್ರಿಂದ ಅದು ಎನಿ ಮೂಮೆಂಟ್ ಯಾವ ರೀತಿ ಬೇಕಾದ್ರೂ ಕೂಡ ಬಿಹೇವ್ ಮಾಡ್ಬೋದು ಈ ರೀತಿ ಸ್ಟಾಕ್ಗಳು. ಸೊ ಅದರಿಂದ ಇಂಥ ಸ್ಟಾಕ್ಗಳನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಅಂತೇಳಿ ನನ್ನ ಒಂದು ಅನಿಸಿಕೆನ ನಿಮಗೆ ಹೇಳ್ಬೋದು. ಸೊ ಇವೆರಡು ಸ್ಟಾಕ್ಗಳ ಬಗ್ಗೆ ತಿಳಿಸ್ಕೊಡಿ ಅಂತ ಕಮೆಂಟನ್ನು ಮಾಡಿದರು. ಬಟ್ EMS ಲಿಮಿಟೆಡ್ ಏನಿದೆ ಇದ್ರ ಬಗ್ಗೆ ಡೈನಾಮಿಕ್ ಸಿಸ್ಟಮಲ್ಲಿ ಈ ಸ್ಟಾಕ್ ಬಗ್ಗೆ ಯಾವುದೇ ಇನ್ಫಾರ್ಮೇಷನ್ ಇಲ್ಲ. ನೀವು ದಯವಿಟ್ಟು ಪಿನಿ ಸ್ಟಾಕ್ಗಳನ್ನು ಅಥವಾ ತೀರಾ ಸ್ಮಾಲ್ ಕ್ಯಾಪ್ ಕಂಪನಿ ಸ್ಟಾಕ್ಗಳನ್ನು ಅವಾಯ್ಡ್ ಮಾಡಿ. ಸರ್ವೋಟೆಕ್ ಸ್ಟಾಕ್ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ ಅಂತ ಅನ್ಕೊತೀನಿ. ಸೊ ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ನಿಮ್ದು ಯಾವ್ದಾದ್ರು ಫೇವ್ರೇಟ್ ಸ್ಟಾಕ್ಸ್ ಇದ್ದರೆ ಅಥವಾ ನೀವು ಯಾವ್ದಾದ್ರು ಸ್ಟಾಕ್ಗಳ ಬಗ್ಗೆ ತಿಳ್ಕೊಬೇಕು ಅಂತ ಇದ್ದರೆ ಈ ವಿಡಿಯೋಗೆ ಕಮೆಂಟನ್ನು ಮಾಡಿ. ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಅದ್ರ ಬಗ್ಗೆ ವಿಡಿಯೋನ ಮಾಡ್ತೀನಿ. ಸೊ ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ
ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.